ನಮಸ್ಕಾರ. ನಾನಂತೂ ಇವತ್ತು ಹೋಗಬೇಕಾಗಿದೆ. ಎಲ್ಲಿಗಂದರೆ ಊರಿಗೆ ಹೋಗಬೇಕಾಗಿತ್ತು. ಇವತ್ತು ಶಿವಮೊಗ್ಗ ಹೋಗಬೇಕಾಗಿತ್ತು. ನೈಟೇ ಹೋಗೋಣ ಅಂತ ಇದ್ವಿ. ಬಿಕಾಸ್ ನೈಟ್ ತುಂಬ ಲೇಟ್ ಆಗುತ್ತೆ, ಮೀನ್ಸ್ 12 ಮೇಲೆ ಆಗುತ್ತೆ ಅಂತ ಅಂದರು. ಅದಕ್ಕೆ ಬೇಡ ಬಿಡು, ಮಾರ್ನಿಂಗೇ ಬೇಗನೆ ಎದ್ದೋಗ್ಬಿಡೋಣ ಅಂತ ಅಂದ್ಕೊಂಡು ಇವಾಗ 6 ಆಗಿರಬೇಕು. ನೋಡಿ ಇದೆಲ್ಲ ಏನು ರೆಡಿ ಆಗಿದೆ. ಆ್ಯಕ್ಚುಲಿ ಅದು ಕಾಲಲ್ಲಿ ಡಿಕ್ಕಿಲಂತೂ ಫುಲ್ ಅಂದರೆ ಫುಲ್ಲು ಎಲ್ಲ ಬಟ್ಟೆಗಳೆಲ್ಲ ತುಂಬ ಸಾಯ್ತು. ಇದು ಮಾತ್ರ ತಗೊಂಡೋಗ್ಬೇಕಾಗಲ್ಲ ನಾವು. ನೋಡಿ ಇಲ್ಲಿ ಇನ್ನೂ ಕುತ್ಕೊಂಡೆ ಐತೆ ಇದು. ಮಾ ಎಲ್ಲಿದ್ಯಾ? ಬೇಗ ಬಾ ಮತ್ತೆ. ಬೇಗ ಬಾ, ನಡಿಯಲ್ಲ, ಬೇಗ ಬಾ. ನೋಡಿ ಇಲ್ಲಿ ಅದನ್ನ ಒಂದು ಐಟಮ್ ಎತ್ಕೊಂಡು ಹೋಗ್ಬೇಕೀಗ ಆ ಕಡೆಗೆ. ಸಾಕೋಬಿಡೋಣ. ಹೆಂಗೋ ಹೊಂಟೋಯ್ತಿದ್ದು. ಒಂದು ಚಪ್ಪಲಿ ಹಾಕ್ಕೊಂಡು ಆಕ್ಚುಲಿ ನಮ್ಮ ಅಪ್ಪ ಕೆಳಗೆ ಹೊಂಟೆ ಹೋಗ್ಬಿಟ್ಟು ನಾನು ಇನ್ನೂ ಇಲ್ಲೇ ಇದ್ದೀನಿ. ಅವರೆಲ್ಲ ಒಳಗೆ ಹೋಗೋದಿಲ್ಲ. ಫಸ್ಟಿಗೆ ನಾನು ಹೋಗಬೇಕು. ಇದು ನೋಡಿ ಇನ್ನೂ ಕೆಳಗೆ ಹೇಳ್ಕೊಂಡಿದ್ದೀನಿ. ನೀನು ತೆಕ್ಕೊಂಡೆ ನಾನು ಏನು ತೊಗೊಂಡೋಗ್ಲಿ? ಏನು ಇಲ್ಲ, ನಾನು ಹಂಗೆ ಕೈಲಿ ಹೋಗ್ತೀನಿ. ತೊಡೋ, ಅದು ನೀನೇ ಎತ್ಕೋಬಾ. ಇದಾ ಬಿದ್ದೋಯ್ತೈತೆ ತಿಳ್ಕೊ ನಿಮಿಷ. ಫ್ರೆಂಡ್ಸ್, ನಾನು 2 ದಿನ ಮತ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಅವ್ರ ಕಾರ್ ಹತ್ರ ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮೀನ್ಸ್ ಕಾರ್ ಓಡಿಸ್ತಾ ಇದ್ದಾರೆ, ಕಾರ್ ಕ್ಲೀನ್ ಮಾಡ್ತಾ ಇದ್ದಾರೆ. ನಾನು ಹೋಗ್ತಾ ಇದ್ದೀನಿ. ಸೆಕೆಂಡ್ ಫ್ಲೋರ್ ಹತ್ಕೋಬಷ್ಟು ಸಾಕಾಗೋಗ್ಬಿಡುತ್ತೆ. ಬಟ್ ಇಲ್ಲಿ ಅಪ್ಪ ಕ್ಲೀನ್ ಮಾಡ್ತಾ ಇದ್ದಾರೆ. ನಂತರ ನಾಟಿ ಇದಿನ್ ಬಿದ್ದು ಹೋಯ್ತೈತೆ. ನಾನು ಬರೋಣ ಅಂದರೆ ಮೈ ಗಾಡ್, ಬಿದ್ದು ಹೋಗ್ಬಿಡ್ತಿದ್ದಂತೂ. ಕಾರೊಳಗೆ ಹಾಕಿರೋಣ. ಕಾರೊಳಗೇನು ಇದೈತೆ ಕಪ್ಪಲ್ಲು ಬಾಕ್ಸು. ಇವತ್ತು ನೆಟ್ಟು ಕೂರಕ್ಕಾಗಲ್ವಾ? ಹೆಂಗೆ ಕೂರ್ಬೋದು? ಡಬ್ಬ ಇಲ್ವಾ ಅಲ್ಲಿ? ಡಬ್ಬಿಲಿಲ್ಲ ಅಂದರೆ ಹೆಂಗೆ ಕೂರ್ಬೋದು? ಒಳಗೆ ಹೋಗ್ತೇನೆ. ಬಿಸಾಕ್ತೀನಿ ಮೊದಲು. ಎಲ್ಲ ಸಾಯ್ಲಿ ಇದನ್ನ. ಫ್ರೆಂಡ್ಸ್ ಹೆಂಗೋ ಹಾಕ್ಬಿಟ್ಟೆ. ಕ್ಲೀನಿಂಗ್ ದಿ ಕಾರ್. ಫ್ರೆಂಡ್ಸ್, ನನಗೆ ನಿನ್ನೆ ಮೊನ್ನೆಯಿಂದ ನಾನು ಅನ್ಕೋತಿದ್ದೆ ನಂದು ಕ್ಲಿಪ್ ಎಲ್ಲ ಹೋಯ್ತು ಅಂತ. ನೋಡಿ ಈ ಕ್ಲಿಪ್ ಇಲ್ಲಿದೆ, ಬಟ್ ಗಲೀಜಾಗೋಗಿದೆ. ಆ್ಯಕ್ಚುಲಿ ಅಲ್ಲಿ ಬಿದ್ದಿತ್ತು. ಅದನ್ನು ನಮ್ಮಮ್ಮ ಹುಡ್ಕೊಟ್ಟಿದ್ದಾರೆ. ಇದೇನಲ್ಲಿ ಇದೆ, ತೊಳ್ಕೊಂಬಿಡ್ತೀನಿ. ಇದು ಬರ್ತಾನೆ ಇಲ್ವಲ್ಲ. ಹಿಂಗೆ ಅದೇ ನೀರು ನಮ್ಮೆಲ್ಲ ಬಂದ್ಬಿಡುತ್ತೆ. ನೋಡಿ ಫುಲ್ಲು ಕ್ಲೀನಾಗಿ ತಗೊಳ್ತೀನಿ. ಇದು ಬ್ಲ್ಯಾಕ್ ಎಲ್ಲ ಪೈಂಟ್ ಆಗೋ ಥರ. ನಾನು ಅನ್ಕೋತಿದ್ದೆ ಯಾರೆಲ್ಲ ತೊಗೊಂಬಿಟ್ರ, ಇಲ್ಲ ನಾನು ಕಳ್ದಾಕೋಬಿಟ್ನಾ ಅಂತ. ನೋಡಿದ್ರೆ ಐ ಥಿಂಕ್ ಇದು ಕಳೆ ಬಿದ್ದೋಗ್ಬಿಟ್ಟೈತಿದು. ಇದು ಸಖತ್ತಾಗಿದೆ ಅಂತಿದು, ಬಟ್ ಕಳೆ ಬಿದ್ದೋಗ್ಬಿಟ್ಟಿತ್ತು. ಅಲ್ವಾ, ಅದು ತಗೊಬಿಟ್ಟೆ. ಆ್ಯಕ್ಚುಲಿ ನಾವು ಊಟನೂ ಮೀನ್ಸ್ ತಿಂಡಿನೂ ಸಹಿತ ತಿಂದಿಲ್ಲ. ಇನ್ನು ನಾಷ್ಟ ಮೊದಲೇ ಹೊಟ್ಟೆ ಇಷ್ಟೈತೆ, ಟೈಮ್ ಆಗುತ್ತೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ಬೇಡ ಅಂತ ಅಂದರು. ಅದಕ್ಕೆ ಬಿಟ್ವಿ. ಈವನ್ ನಾನಂತೂ ಸ್ನಾನ ಸಮೇತ ಮಾಡಿಲ್ಲ. ನಮ್ಮಮ್ಮ ನಮ್ಮಪ್ಪ ಸ್ನಾನ ಮಾಡಿದ್ರು, ನಾನು ನಮ್ಮನ್ನ ಸ್ನಾನನೇ ಮಾಡಿಲ್ಲ. ಅಲ್ಲಿಗೊಮ್ಮೆ ಮಾಡಿದಾಯಿತು, ಇನ್ನೇನಾಯ್ತೀವಲ್ಲ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಡ್ರೆಸ್ ಇದೆ. ಆ್ಯಕ್ಚುಲಿ ಸ್ನಾನನೂ ಮಾಡಿದೆ, ಏನೂ ಮಾಡಿಲ್ಲ.
ಅವರೆಲ್ಲ ಅಲ್ಲಿ ನೋಡಿ ಹೆಜ್ಜೆ ಕೂತವ್ರೆ. ಮೈ ಕ್ಲಿಪ್ ಎಲ್ಲ ಹಾಕ್ಲೆ ಮಾ ಮುಂದೆ ಮಾಡಿದ್ಯಾ ಅಲ್ಲಿ ಕರೆಕ್ಟ್ ಆಗಿರುತ್ತಲ್ಲಿ ಹಾಗೆ ನೋಡಿ ಇದು ಕಾಪಪ್ಪಲ್ಲು. ಇದು ಯಾರು ಅಂತ ಕಂಡಿದ್ದೀರಿ? ಇದು ಯಾರು ಅಂತ ಓಲ್ಡ್ ಫೋಟೋ ನೋಡಿ. ಅತ್ಲಾಗೆ ಇಲ್ಲಿ ನಾವು ಇತ್ಲಾಗೆ ಮಧ್ಯದಲ್ಲಿ ಇದು, ಅದರಲ್ಲೂ ಇದು ದಿಮ್ಗಳು. ಫ್ರೆಂಡ್ಸ್, ನಾವಂತೂ ಮೊದಲು ಹೊಟ್ಟೆ ಇತ್ತು ಅಂತ ಅವಳಿಂದನೂ ಕಾಯ್ತಾ ಇದ್ವಿ. ಈಗ ಫೈನಲಿ ಬಂದ್ವಿ ಹೋಟೆಲಿಗೆ. ಏನೋ ಫುಲ್ಲು ಊಟ ಸಿಗುತ್ತೆ ಅಂತ ಇದ್ರು, ಬಟ್ ಏನಂತ ಗೊತ್ತಿಲ್ಲ. ನೋಡಿ ನಮ್ಮಪ್ಪ ಈಗಿನ ಜಸ್ಟ್ ಕಾಲಿಂದ ಇಳ್ತಾ ಇದ್ದಾರೆ. ಇದೇ ಹೋಟ್ಲು. ಬಂದಿದ್ದೀವಿ, ಫುಲ್ ಹೊಟ್ಟೆ ಅಂತ ನಮ್ಮಪ್ಪ ಅಲ್ಲಿಂದ ಕರ್ಕೊಬಂದಿದ್ದಾರೆ. ಆಮೇಲೆ ಹೋಗಕ್ಕೆ ಸ್ವಲ್ಪ ಲೇಟ್ ಆಗ್ಬೋದು ಅಂತ ಅನ್ಬೋದು. ಫ್ರೆಂಡ್ಸ್, ನಾನು ಸುಮ್ಮನೆ ಇಲ್ಲಿ ಕೂತಿದ್ದೀನಿ. ಅಲ್ಲಿ ನಮ್ಮಪ್ಪ ಅಮ್ಮ ಎಲ್ಲ ಅಲ್ಲೇನೋ ಆರ್ಡ್ರ್ ಮಾಡೋಕ್ಕೆ ಹೋಗೋದೆ ಬರ್ತಾವ್ರೆ. ನಾನು ಇಲ್ಲಿ ಸೀಟ್ ಹಿಡ್ಕೊಂಡಿದ್ದೀನಿ. ಇದನ್ನು ಸೀಟ್ ಸಿಗ್ತಾನೇ ಇರಲಿಲ್ಲ. ಅಪ್ಪ ಬಂದರು, ಏನು ಬುಕ್ ಮಾಡಿದ್ರೋ ಗೊತ್ತಿಲ್ಲ, ಏನು ಆರ್ಡರ್ ಮಾಡಿದ್ರು. ಫ್ರೆಂಡ್ಸ್, ಫೈನಲಿ ಬಂತು. ಇದೇನೋ ಕಾಂಬೋ ಆಫರ್ ಅಂತೆ. ಫುಲ್ಲು ಎಲ್ಲ ಥರ ಇರುತ್ತೆ ನೋಡಿ. ದೋಸೆ, ಇಡ್ಲಿ ಎಲ್ಲ ಥರ ಇದೆ. ಫುಲ್ಲು ವೆರೈಟಿ ಎಲ್ಲರೂ ತಿಂತಾ ಇದ್ದಾರೆ. ಚೆನ್ನಾಗಿದೆಯಾ? ಎಲ್ಲ ಮಿಕ್ಸ್ ಸೂಪರ್ ಆಗಿದೆ. 110 ರೂಪಾಯಿ. 110 ರೂಪಾಯಿನ ಇದೆ. 110 ರೂಪಾಯಿ. ಒಂದು ಪ್ಲೇಟಿಗೆ 110 ರೂಪಾಯಿನ. 110 ರೂಪಾಯಿ ಕಾಂಬೋ ಆಫರ್. ಕಾಂಬೋ ಆಫರ್. ಫ್ರೆಂಡ್ಸ್, ನಾವಂತೂ ಈಗ ತಿಂಡಿ ಎಲ್ಲ ಮುಗಿಸ್ಕೊಂಡು ಕಾಲೇಜ್ ಕುದಿಸ್ತಾ ಇದ್ದೀವಿ. ಬಾ ಫ್ರೆಂಡ್ಸ್, ಇಲ್ಲಿ ಬಾಳೆಹಣ್ಣು ತೊಗೋಬೇಕಾಗಿತ್ತು ಅಂತ ನಿಲ್ಲಿಸಿದ್ದೀವಿ. ನೋಡಿ, ಅಲ್ಲಿ ನಾವಣ್ಣ ಬಾಳೆಹಣ್ಣು ತೊಗೊಳಕ್ಕಂತ ಹೋಗಿದ್ದಾರೆ. ಇಲ್ಲಿ ಎಷ್ಟೋ ಅದು ಗೊತ್ತಿಲ್ಲ ರೇಟು. ಇಲ್ಲೆಲ್ಲ ಆಲ್ಮೋಸ್ಟ್ ಕಾಸ್ಟ್ಲಿ ಇರ್ಬೋದು ಅಂತ ಅನಿಸ್ತಾ ಇದೆ ನನಗಂತೂ. ಇಲ್ಲಿ ಆ್ಯಕ್ಚುಲಿ ಕಲ್ಲಂಗಡಿ ಹಣ್ಣು ತೊಗೊಳ್ಳೋಣ ಅಂತ ಇದ್ವಿ. ಅಪ್ಪ ಹೇಳಿದ್ರು ಮೊದಲು ಊಟ ಮಾಡೋಣ, ಟೈಮ್ ಆಗಿದೆಯಲ್ಲ, ಆಮೇಲೆ ಬೇಕಾದ್ರೆ ಕಲ್ಲಂಗಡಿ ಹಣ್ಣು ನೋಡಿ ತೊಗೊಳ್ಳೋಣ, ಈಗಲೇ ಬೇಡ ಅಂತ ಅಂದರು. ನೋಡಿ, ಅಲ್ಲಿ ಕಲ್ಲಂಗಡಿ ಹಣ್ಣಿದೆ, ಬಟ್ ತೊಗೊಂಡಿಲ್ಲ. ಆಮೇಲೆ ಊಟ ಆದ್ಮೇಲೆ ತೊಗೊಳ್ಳೋಣ ಅಂತ ಅಂದರು. ನೋಡಿ, ತೊಗೊಬಂದ. ಊಟ ಮಾಡೋಕ್ಕಂತ ಕಾರ್ ನಿಲ್ಲಿಸಿದ್ದೀವಿ, ಹೋಗ್ತಾ ಇದ್ದೀವಿ. ಅದೆಲ್ಲ ಈಗ ಊಟಕ್ಕಂತ ನಮ್ಮಮ್ಮ ಫಸ್ಟೇ ಹಿಲ್ದುಬಿಟ್ಟಿದ್ರು. ಅವ್ರಿಗೆ ಮೊದಲೇ ಹೊಟ್ಟೆ ಹಸ್ತಿದ್ರು ಅಂತ ಮೊದಲೇ ಹಿಲ್ದುಬಿಟ್ಟ. ನೋಡಿ, ಇಲ್ಲಿ ಡಿಸ್ಕಷನ್ ಮಾಡ್ಕೊತಾವೆ ಎಲ್ಲೋಗೋದು ಹೆಂಗೆ ಅಂತ. ತಿನ್ನಕ್ಕೆ ಈಗ ತಿನ್ನಕ್ಕೆ ರೆಡಿ ಇರೋದು ಗೊತ್ತು. ಅವಳಲ್ಲೇ ಹೋದ್ರ ಅವರು. ನೋಡಿ, ನಾವು ಅಪ್ಪನ ಆಕ್ಷನಲ್ಲಿ
ನಿಂಗೂ ಕಟ್ ಮಾಡ್ಬೇಕನ್ನಮ್ಮ. ನಂದಿದು ಬೇಕೇನಮ್ಮ ನಿಂಗೂ ಕಟ್ ಮಾಡೋದು? ಹಾಂ, ಮತ್ತು ಇದನ್ನೇನಕ್ಕೆ ಇಸ್ಕೊಳಕ್ಕೆ ಬಂದೆ? ಬೇಗ ನಡಿ, ನನ್ನ ಸೋರ್ದು ಹೋಗ್ತಾ ಇದೆ. ಇಲ್ಲಿ ನೋಡಿ ಪೇಪರ್ ನಿಂದಾಯ್ತು ಕೆಳಗೆ. ಇಲ್ಲ ನಂಗೆ ಸೈಡ್ ಬಿಡ್ರಿ. ನಾನು ಬೇಕು ಅಂತ ಕಷ್ಟಪಟ್ಟು ಹೆಂಗೋ ನಾವು ಒಬ್ಬರ ಹತ್ರ ಆಧಾರ ಮಾಡಿಸಿ ನಾವು ನಿಲ್ಲಿಸ್ಕೊಂಡಿನಿ. ಹೆಂಗಿರುತ್ತೋ ಗೊತ್ತಿಲ್ಲ. ನನ್ನ ಅಮ್ಮ ಅಂದರೆ ಒಳಗೆ ಹೋಗ್ಬಿಟ್ಟವಳು. ಫ್ರೆಂಡ್ಸ್ ನೋಡಿ, ನಮ್ಮಮ್ಮ ಹಂಗಂಗೆ ಮಾವಿನ ಹಂಗಂಗೆ ಸಿಪ್ಪೆ ಕಿತ್ತು ಬಿಸಾಕಿ ಅದನ್ನ ಹಂಗಂಗೆ ತಿನ್ನೋದು. ನಾವೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ಒಂದೊಂದು ತಿಂದರೆ ಈವನ್ ನಮ್ಮ ಅಪ್ಪ ಸಮೇತ ನೋಡಿ ಅಲ್ಲಿ ಯಾವ ಥರ ಅದನ್ನ ಹಂಗಂಗೆ ಎಳ್ಕೊಂಡು ತಿಂತಾವ್ರು ಅದನ್ನ. ಪಾ, ಮಾವಿನ ಹಣ್ಣು ಯಾವುದಿದು? ಪಾ, ಯಾವುದಿದು ಮಾವಿನ ಹಣ್ಣು? ರಸಪುರಿ ಅಲ್ಲ, ಮಲ್ಲಿಕನಾ? ಹಾಂ, ನೀನು ಮೇಲೆ ಹೆಂಗೆ ತಿಂತಾವ್ರೆ ಎಲ್ಲ ಸೋಲಾಗುತ್ತೆ ಅಂತ ಅದು ಕವರ್ ಬೇರೆ ಹಿಡ್ಕೊಂಡಿರೋದು. ನಾವಪ್ಪ ನೋಡಿ ಅದಕ್ಕೆ ಈಚೆ ಹೋಗ್ಬಿಟ್ಟವ್ರೆ ತಿನ್ನಕ್ಕೆ, ಕಳಕ್ಕೆ ಸೋಲಾಗುತ್ತೆ ಅಂತ. ನಾನಂತೂ ಕಟ್ ಮಾಡಿಸ್ಕೊ ಬಂದೀನಿ, ಅದನ್ನೇ ತಿಂತಾ ಇದ್ದೀನಿ. ಫ್ರೆಂಡ್ಸ್, ನಾವಂತೂ ಫೈನಲಿ ಶಿವಕ್ಕೆ ಬಂದ್ವಿ. ನೋಡಿ, ನಾನು ಯಾರು ಬಂದಿಲ್ಲ ಅಂದರೆ ನಮ್ಮ ಅಣ್ಣ ನೋಡಿ ಅಲ್ಲಿ ಕಾಯ್ತವನೆ. ಮೊದಲು ನಿಮಗೆ ನಮ್ಮ ಅಜ್ಜಿ ತಾತ ಏನು ಮಾಡ್ತಾರೋ ಗೊತ್ತಿಲ್ಲ. ಬಾರಮ್ಮ, ನೋಡಿ ಎಷ್ಟು ದೊಡ್ಡ ಜಾಗ ಇದೆ. ಅದು ಚಪ್ಪಲಿ ಬಚ್ಚಿ ಇಲ್ಲಿ ಓಣೆ, ಇಲ್ಲಿಂದ ಹೋದರೆ ಅಲ್ಲಿ ನಮ್ಮ ದೊಡ್ಡಮ್ಮ ಮನೆ ಸಿಗುತ್ತೆ. ಮೀನ್ಸ್ ಹಿಂಗಿಂದ ಅಲ್ಲೊಂದು ಸೈಕಲ್ ಕಾಣ್ತಾ ತಾನೆ, ಆ ಸೈಕಲ್ ಹೋದರೆ ಅತ್ಲಾಗ ನಮ್ಮ ದೊಡ್ಡಮ್ಮ ಮನೆ ಮೇಲೆ ಆಮೇಲೆ ಹೋಗೋಣ. ಇಲ್ಲಿ ನಮ್ಮ ಅಜ್ಜಿ ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್, ಫಸ್ಟು ಒಳಗೋಕ್ಕಿಂತ ನಾನು ಬೆಂಗಳೂರಿಗೆ ಹೋದಾಗಿಂದ ನೆಟ್ಟು ಒಂದು ಹಂದಿನ ನೋಡಿಲ್ಲ. ನೋಡಿ ಅಲ್ಲಿ ಕಾಣ್ತಾ ಇದ್ದಾವೆ ನೋಡಿ, ಅಲ್ಲಿ ಮರಿಗಳೆಲ್ಲ 3 ಮರಿ ಇದ್ದಾವೆ. ಅಲ್ಲಿ 2, ಇಲ್ಲೊಂದು. ಎಲ್ಲೋದವನು ದರ್ಶನ್? ಅವನ ಹೋಗ್ಬಿಟ್ಟ, ಈಗ ಮುಖ ತಗೊಳಕ್ ಹೋಗ್ಬಿಟ್ಟವನು. ನೋಡಿ ಬಂದಿದ್ದು ಈಗ ಆಲ್ರೆಡಿ ಇಲ್ಲ ಹೊಲ್ಕೊಬಿಟ್ಟವಳೆ. ಫ್ರೆಂಡ್ಸ್, ಆ್ಯಕ್ಚುಲಿ ನಾವೀಗ ಏನು ಲಗೇಜ್ ಎಲ್ಲ ತಗೊಬಂದು ಈಚೆ ಇಡಬೇಕು. ಅದಕ್ಕೆ ಈಗ ನಮ್ಮಪ್ಪ ಹೋಗೋದೆ. ನೋಡಿ, ನಮ್ಮಪ್ಪ ಇಲ್ಲೇ ಹೋದೆ. ಸಂಜೆ ಆಯಿತು ಅಂತ ಅನ್ಬೋದು. ಬ್ಯಾಗಿಂದ ಈಗ ತೆಗಿಬೇಕಲ್ಲ ಎಲ್ಲ. ಹಾಂ, ಚಪ್ಪಲಿ ಹಾಕೊಂಡ್ಲೆ ಬೇಡವಾ? ಅಲ್ಲಿ ಯಾರಾಗಿದೆ ಫ್ರೆಂಡ್ಸ್? ನಿಮಗೆ ಕಾಣಿಸ್ತಾ ಇರ್ಬೋದು, ನಮ್ಮ ದೊಡ್ಡಮ್ಮ ಅಲ್ಲೇ ಇದ್ದಾರೆ. ಫ್ರೆಂಡ್ಸ್, ಈಗ ಮೊದಲು ನಾನು ಚಪ್ಪಲಿ ಹಾಕ್ಕೊಂಡು ಈಗ ಹೋಗಿ ಎಲ್ಲ ಯಾವ್ಯಾವುದು ಏನೇನು ಬಟ್ಟೆದು ಅದೆಲ್ಲ ತೊಗೊಬಂದ್ಬಿಡೋಣ. ಬಿಕಾಸ್ ಆಮೇಲೆ ಅಂದ್ಕೊಂಡು ಎಲ್ಲ ಮರ್ತೋಗ್ಬೇಕು. ಅದಕ್ಕೆ ನಡಿ, ಗೇಟು ನಾನು ತೆಗಿಬೇಕಾ? ಯಾಕೆ? ಮೊದಲು ಡಿಕ್ಕಿ ಓಪನ್ ಮಾಡು, ನಾನು ಬ್ಯಾಗ್ ಎತ್ಕೊಂಡು ಹೋಗಿ ಒಳಗೆ ಇಟ್ಟಿರ್ತೀನಿ. ಓಪನ್ ದಿ ಡೋರ್. ಯಾವ್ದು ಎತ್ಕೊಂಡು ಹೋಗ್ಲಿ? ಫ್ರೆಂಡ್ಸ್, ಈಗ ಮೊದಲು ಬ್ಯಾಗ್ ಎತ್ಕೊಂಡು ಹೋಗ್ಬಿಡೋಣ. ಯಾವ್ದು ಎತ್ಕೊಂಡು ಹೋಗ್ಲಿ ಶೆಟ್ಟಿ? ಹಾಂ, ಎತ್ಕೊತಾ ಇದ್ದೀನಾ? ಬಿದ್ದೋಯ್ತು, ಎತ್ಕೋ. ಬೀಳ್ಸೋದಕ್ಕೆ ಅದು ಬಿದ್ದೋಯ್ತು, ನಾನೇನು ಮಾಡಲಿ? ಇದೊಂದು ಬ್ಯಾಗು ಎತ್ಕೊಂಡು ಒಳಗೆ ಹೋಗಿ ಈಗ ಬೇಕು. ಚಪ್ಪಲಿನ ಹಾಕೋಬಾರ್ದಾಗಿತ್ತು ಅಂತ ಅನಿಸ್ತೈತೆ. ಚಪ್ಪಲಿ ಹಾಕೋದೇ ಬೇಡ ಈಗ. ಹಂಗೆ ಹೋಗಿ ಹಂಗೆ ಬಂದ್ಬಿಡೋಣ. ಓ ಮೈ ಗಾಡ್, ಸಾಕಾಗುತ್ತೆ ನೋಡಿ. ಇಲ್ಲಿ ಅಲ್ಲಿಂದ ಇಲ್ಲಿ ಕನೆಕ್ಷನ್ ಆಗ್ತಿದೆ. ಈಗ ಅಷ್ಟು ದೂರದಿಂದ ಕನೆಕ್ಷನ್ ಆಗ್ತಿದೆ. ಅಲ್ಲಿಂದ ಇಲ್ಲಿ ತನಕ ಮಾಡ್ತಿರೋದು. ಈಗ ಮೊದಲು ಹೋಗ್ಬಿಟ್ಟು ಈಗ ಬ್ಯಾಗ್ ಇಡಬೇಕು. ಇಲ್ಲೇ ಇಡೋಣ.
ಬ್ಯಾಗು ಅಷ್ಟು ಭಾರ ಐತೆ ಆ ಬ್ಯಾಗು. ಇನ್ನೊಂದು 2-3 ಬ್ಯಾಗ್ ಎತ್ಕೊಂಡು ಬಂದಿಟ್ಬಿಡೋಣ. ಈಗ ಬಂದ್ರ ಎಲ್ಲ ಚೆನ್ನಾಗಿದ್ದೀರಾ? ಏನ್ ಸಮಾಚಾರ? ಹಾಯ್ ಹಾಯ್. ನಾವು ಶಿವಮೊಗ್ಗ ಹೋದ್ವಿ ಅಂತೇಳಿ ವಿಡಿಯೋ ಮಾಡ್ತಾ ಇದ್ದೀರಾ? ಶಿವಮೊಗ್ಗ ಬಂದ್ವಿ ಅಂತ ಬಿಟ್ವಿ ಅಂತ ನೋಡ್ರಿ ಇಲ್ಲಿ. ಆಕ್ಚುಲಿ ನಾನು ಇನ್ನೊಂದು ಬ್ಯಾಗ್ ಎತ್ಕೊಂಡ್ಬರ್ತಾ ಇದ್ದೀನಿ. ಇಲ್ಲಿ ಇನ್ನೊಂದು ರೆಡ್ ಕಲರ್ ಬ್ಯಾಗ್ ಐತೆ. ಏನ್ ಮಾಡ್ತಾ ಇದ್ದೆ? ಓ ಇಲ್ಲಲ್ಲ ಸರ್ರೆ ಉದುರ್ತಾವ ಕಂಡ್ರೆ. ಓ ಹಿಂಗೆ ಸ್ನಾನ ಮಾಡಿ ಹಿಂಗಂದ್ರೆ ಸಾಕು, ಹಿಂಗೆ ಬಂದ್ಬಿಡ್ತಾವ. ಇನ್ನೊಂದು 2 ತಿಂಗಳು ನೋಡು ಫುಲ್ಲು ದರ್ಶನ್ ಥರ. ದರ್ಶನ್ ಏನು? ಯಾವ ದರ್ಶನ್? ದರ್ಶನ್ ಯಾವ ದರ್ಶನ್? ದರ್ಶನ್ ಹಿಂದೆ ಹೋದ್ನಲ್ಲ ನಮ್ಮಣ್ಣ, ಅವನ್ ತರ ಕೂಲ ಬಿಡುತ್ತೆ. ಅವ್ನು ಹಿಂಗ ಆಗ್ತಾನೆ ಹಿಂಗೆ. ನೋಡಿ ನಮ್ಮ ತಾತ ಎಲ್ಲಿಗೋ ಎದ್ದೋಯ್ತವ್ರೀಗ. ಎಲ್ಲಿಗೆ ತಾತ? ಹಲೋ, ಎಲ್ಲಿಗೆ? ನಿಮಗೆ ಕೇಳ್ತಾ ಇರೋದು ಎಲ್ಲಿಗೆ? ಹಲೋ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಎಲ್ಲರಿಗೂ ಬಾಯ್.